ಐಫೋನ್ ಯೂಸರ್ iOS 26ಗೆ ಅಪ್ಡೇಟ್ ಮಾಡಿದಾಗಿಂದ ತುಂಬಾ ಜನರಿಗೆ ಬ್ಯಾಟರಿ ಡ್ರೈನ್ ಇಶ್ಯೂಸ್ ಬರ್ತಾ ಇದೆ. ಸೊ ಇದನ್ನ ಸರಿ ಮಾಡ್ಲಿಕ್ಕೆ ಈಗಲೇ ಒಂದು ಸೆಟ್ಟಿಂಗ್ ಅನ್ನ ಮಾಡಿ. ಮೈನ್ ಆಗಿ ನೋಡೋದಾದ್ರೆ ಈ ಒಂದು ಟ್ರಾನ್ಸ್ಪರೆಂಟ್ UI ಏನಿದೆ ಇದು ತುಂಬಾನೇ ಚಾರ್ಜ್ ಖಾಲಿ ಮಾಡುತ್ತೆ. ಸೊ ಸೆಟ್ಟಿಂಗ್ ಓಪನ್ ಮಾಡ್ಕೊಳ್ಳಿ, ಅಕ್ಸೆಸಿಬಿಲಿಟೀಸಿಗೆ ಹೋಗಿ ಡಿಸ್ಪ್ಲೇ ಅಂಡ್ ಟೆಕ್ಸ್ಟ್, ರೆಡ್ಯೂಸ್ ಟ್ರಾನ್ಸ್ಪರೆನ್ಸಿಯನ್ನು ಆನ್ ಮಾಡ್ಕೊಳ್ಳಿ. ಬ್ಯಾಕ್ ಬನ್ನಿ, ಮೋಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರೆಡ್ಯೂಸ್ ಮೋಷನ್ನ ಆನ್ ಮಾಡ್ಕೊಳ್ಳಿ. ಹಾಗೆ ಬ್ಯಾಕ್ ಬನ್ನಿ, ಜನರಲ್ ಓಪನ್ ಮಾಡ್ಕೊಳ್ಳಿ, ಬ್ಯಾಕ್ಗ್ರೌಂಡ್ ಆಪ್ ರಿಫ್ರೆಶ್ ಇದನ್ನ ಆಫ್ ಮಾಡ್ಕೊಳ್ಳಿ. ಹಾಗೆ ಬ್ಯಾಕ್ ಬಂದು ಹಿಂಗೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಅನಾಲಿಟಿಕ್ಸ್ ಅಂಡ್ ಇಂಪ್ರೂವ್ಮೆಂಟ್ಸ್ ಇರುತ್ತೆ, ಇಲ್ಲಿ ಎಲ್ಲದನ್ನು ಆಫ್ ಮಾಡಿ. ಮತ್ತೆ ನೆಟ್ ಯೂಸ್ ಮಾಡುವಾಗ ವೈಫೈ, ಇಂಟರ್ನೆಟ್, ಬ್ಲೂಟೂತ್ ಎಲ್ಲದೂ ಆನಲ್ಲಿರುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನ ಮಾತ್ರ ಆನಲ್ಲಿ ಇಟ್ಕೊಳ್ಳಿ, ಮಿಕ್ಕಿದ್ದನ್ನ ಆಫ್ ಮಾಡಿ. ಮತ್ತೆ ಲಾಂಗ್ ಪ್ರೆಸ್ ಮಾಡಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ವಾಲ್ಪೇಪರ್ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡಿಬಿಟ್ಟು ಬ್ಲ್ಯಾಕ್ ಕಲರ್ ಅನ್ನ ಸೆಟ್ ಮಾಡ್ಕೊಳ್ಳಿ. ಸೊ ಮಾಹಿತಿ ಯೂಸ್ಫುಲ್ ಆಗಿದ್ರೆ ಲೈಕ್ ಮಾಡಿಬಿಟ್ಟು ಐಫೋನ್ ಯೂಸ್ ಮಾಡ್ತಿರೋ ನಿಮ್ಮ ಫ್ರೆಂಡ್ಗೂ ಶೇರ್ ಮಾಡಿ. ಇದೇ ರೀತಿಯಾದ ಯೂಸ್ಫುಲ್ ವಿಡಿಯೋಸ್ಗಳಿಗಾಗಿ ನನ್ನ ಫಾಲೋ ಮಾಡಿ.